ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಈ ನಾಳೆ 12ನೇ ತಾರೀಕಿಗೆ ನಡೆಯಲಿರುವಂಥ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದಿಷ್ಟು ಸಾಮಾನ್ಯ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳನ್ನು ಇಲ್ಲಿ ಹೇಳ್ಕೊಟ್ಟು ಹೋಗ್ತಿರ್ತೀನಿ. ಈ ವಿಡಿಯೋನ ಎಂಡ್ ತನಕ ನೋಡ್ಕೊತ ಬರ್ರಿ. ಎಲ್ಲ ಪ್ರಶ್ನೆಗಳು ಗೊತ್ತಾಗ್ತವೆ. ಇದೇ ರೀತಿಯಾಗಿ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳು ತಮಗೆ ಸಿಗೋಕ್ಕಾಗಿತ್ತು ಅಂದಾಗ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ನಾವು ಮಾಡುವಂಥ ಸಾಕಷ್ಟು ವಿಡಿಯೋಗಳು ಏನಾಗ್ತಪ್ಪ ಅಂದಾಗ ನಿಮಗೆ ಸೀರಿಯಲ್ ಆಗಿ ಸಿಗ್ತವೆ. ಹಾಗಾದರೆ ಬನ್ನಿ, ಫಸ್ಟ್ ಕ್ವಶನ್ಸ್ ಏನಿದೆಪ್ಪ ಅಂತ ನೋಡ್ಕೊತ ಬಂದಾಗ ವಿಟಮಿನ್ ಬಿ ಕೊರತೆ ಬರುವ ರೋಗ ಅಂತೇಳಿ ಕ್ವಶನ್ಸ್ನ ಕೊಡ್ತಾನೆ. ವಿಟಮಿನ್ ಬಿ ಕೊರತೆಯಿಂದ ಬರುವಂಥ ರೋಗ ಯಾವುದು? ಇಲ್ಲಿ ರಿಕೆಟ್ಸು, ರಾತ್ರಿ ಕುರುಡು, ಬೆರಿಬೆರು, ಗೈಟರ್ ಅಂತ ಆಪ್ಷನ್ಸ್ಗಳಿದಾವಲ್ಲ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದಾಗ ವಿಟಮಿನ್ ಬಿ ಅಂದ ತಕ್ಷಣ ಬೆರಿ ರೈಟ್ ಆನ್ಸರ್ ಆಗ್ತದೆ. ಸರ್, ಹಾಗಾದರೆ ವಿಟಮಿನ್ ಎ ಅಂತಂದ್ರೆ ರಾತ್ರಿ ಕುರುಡು ಅಂತ ಕರಿತೇವೆ. ವಿಟಮಿನ್ ಡಿ ಅಂದಾಗ ರಿಕೆಟ್ಸ್ ಅಂತ ಕರಿತೇವೆ. ಸರ್, ಇಲ್ಲಿ ಗೈಟರ್ ಅನ್ನೋದು ಇದೊಂದು ಗಳಗಂಡ ರೋಗ ಅಂತೇಳಿ ಕೂಡ ಕರಿತೇವೆ. ಅಯೋಡಿನ್ ಕೊರತೆಯಿಂದ ಬರುವಂಥ ರೋಗ ಯಾವುದಪ್ಪ ಅಂದಾಗ ಗೈಟರ್ ಅಥವಾ ಗಳಗಂಡ ರೋಗ ಅಂತ ಕೂಡ ನಾವು ಕರಿತೇವೆ. ನೆಕ್ಸ್ಟ್ ಪ್ರಶ್ನೆ, ಬೆಳಕು ಡ್ಯಾಶ್ ರೇಖೆಯಲ್ಲಿ ಚಲಿಸುತ್ತದೆ ಅಂತ ಕ್ವಶನ್ಸ್ನ ಕೊಟ್ಟಾನ. ಹೌದಾ? ಬೆಳಕು ಯಾವ ಥರ ಚಲಿಸ್ತದೆ? ವಕ್ರಪಥದಲ್ಲಿ ಭ್ರಮಣ, ಸರಳ, ಸಮಾಂತರ. ಬೆಳಕು ಯಾವಾಗಲೂ ಯಾವ ಕಡೆ ಚಲಿಸ್ತದಪ್ಪ ಅಂದಾಗ ಸರಳ ರೇಖೆಯಲ್ಲಿ ಮಾತ್ರ ಚಲಿಸ್ತದೆ. ಹಾಗಾದರೆ ಬೆಳಕಿನ ವೇಗ ಎಷ್ಟು? ಪ್ರತಿ 1 ಸೆಕೆಂಡ್ಗೆ ಬೆಳಕಿನ ವೇಗ ಎಷ್ಟು ಅಂತ ಕ್ವಶನ್ಸ್ನ ಕರ್ತಿರ್ತಾನೆ. 3 ಲಕ್ಷ ಅಂತ ಹಾಕ್ಬೋದು ನಾವು. 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್. ಅದು 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ಏನಾಗ್ತದಪ್ಪ ಅಂದಾಗ ಬೆಳಕಿನ ವೇಗ ನಮ್ಗೆ ಕಂಡು ಬರ್ತದೆ. ನೆಕ್ಸ್ಟ್, ಪಟಾಕಿಗಳನ್ನು ಹೊತ್ತಿಸುವಾಗ ಡ್ಯಾಶ್ನಿಂದ ತಯಾರಿಸಿದ ಉಡುಪುಗಳನ್ನು ಧರಿಸಬೇಕು ಅಂತ ಪ್ರಶ್ನೆ ಕೊಟ್ಟಾನೆ. ಹತ್ತಿ, ನೈಲಾನ್, ರೇಷ್ಮೆ, ಉಣ್ಣೆ. ನಾವು ಪಟಾಕ್ಷಿಗಳನ್ನು ಸುಡುವ ಹೊತ್ನಾಗ ನಾವು ಎಂಥ ಬಟ್ಟೆಗಳನ್ನು ಧರಿಸ್ಬೇಕಪ್ಪ ಅಂದಾಗ ಯಾವತ್ತೂ ಹತ್ತಿ ಬಟ್ಟೆಗಳನ್ನು ಏನು ಮಾಡಬೇಕಪ್ಪ ಅಂದಾಗ ಧರಿಸ್ಬೇಕಾಗ್ತದೆ. ಹೀಗಾಗಿ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದಾಗ ಸರಿ ಉತ್ತರ ಆಗ್ತದೆ. ಇನ್ನು ಇಲ್ಲಿ ರೇಷ್ಮೆ, ಉಣ್ಣೆ ಇವು ಪ್ರಾಣಿ ಮೂಲಗಳಿಂದ ಬಂದಿರುವುದು. ಹತ್ತಿ ಸಸ್ಯ ಮೂಲ. ನೈಲಾನ್ ಅನ್ನೋದು ಇದೇನಪ್ಪ ಅಂತಂದಾಗ ಇದೊಂಥರ ರೇಷ್ಮೆ, ಕೃತಕ ರೇಷ್ಮೆ ಅಥವಾ ರೇಯಾನ ಅಂತೇಳಿ ಬರ್ತಾ ಗೊತ್ತೈತೆ. ಆ ಪಾಲಿಸ್ಟರ್ ಇವೆಲ್ಲ ಈ ಥರ ಬಟ್ಟೆಗಳನ್ನು ನಾವು ಧರಿಸಲೇಬಾರದು. ನೆಕ್ಸ್ಟ್, ವಾಯುಭಾರ ಮಾಪಕದಿಂದ ಏನನ್ನು ಅಳೆಯಬಹುದು ಅಂತ ಪ್ರಶ್ನೆ ಕೊಟ್ಟಾನಿಲ್ಲಿ. ವಾಯುಭಾರ ಮಾಪಕದಿಂದ ನಾವು ಏನನ್ನು ಅಳೆಯಬಹುದಪ್ಪ ಅಂದಾಗ ಪ್ರೆಷರ್ ಅಂತ ಕರಿತೇವೆ. ಒತ್ತಡ. ಗಾಳಿಯ ವೇಗವನ್ನು ಅನಿಮೋಮೀಟರ್ನಿಂದ ಅಳೆದರೆ, ಮಳೆಯನ್ನು ನಾವು ರೈನ್ ಗೇಜ್ ಮೂಲಕ ಅಳಿತೇವೆ. ಉಷ್ಣತೆಯನ್ನು ನಾವು ಥರ್ಮಾಮೀಟರ್ ಮೂಲಕ ಅಥವಾ ಉಷ್ಣತಾ ಮಾಪದ ಮೂಲಕ ಏನು ಮಾಡ್ತೇವಪ್ಪ ಅಂದಾಗ ಅಳಿತೇವೆ. ನೆಕ್ಸ್ಟ್, ವಿದೇಶದಲ್ಲಿರುವ ಜನರನ್ನು ಸಂಪರ್ಕಿಸಲು ನಾವು ಏನನ್ನು ಬಳಸ್ತೇವೆ? ಈ ಕೊಟ್ಟಂಥ ಆಪ್ಷನ್ಸ್ ಪ್ರಕಾರ ನಾವು ನೋಡಿದಾಗ ದಿನಪತ್ರಿಕೆಗಳನ್ನು ನೋಡಿ ವಿದೇಶದಲ್ಲಿ ಜನರನ್ನು ಸಂಪರ್ಕಿಸೋಕ್ಕಾಗಲ್ಲ. ದೂರದರ್ಶನ ಅಂದರೆ ಟಿವಿ ವಿದೇಶದಲ್ಲಿರುವ ಜನರನ್ನು ಸಂಪರ್ಕಿಸಲು ದೂರದರ್ಶನ ಅಂತ ಒಂದು ಕೊಟ್ಟಿದ್ದಾರೆ. ರೇಡಿಯೋ ಅಂತ ಕೊಡ್ತಾರೆ, ಕೃತಕ ಉಪಗ್ರಹ. ಸರ್, ಇದ್ರಾಗ ಸ್ಯಾಟಲೈಟ್ಗಳ ಮೂಲಕ ನಾವೇನು ಮಾಡ್ಬೋದಪ್ಪ ಅಂತಂದಾಗ ವಿದೇಶ ಜನದೊಂದಿಗೆ ನಾವು ಸಂಪರ್ಕ ಮಾಡ್ಬೋದತ್ತ. ಹೀಗಾಗಿ ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರವನ್ನು ಹಾಕ್ರಿ. ಸರ್, ದೂರದರ್ಶನ ಇಲ್ಲಿ ನಾವೇನಾದರೂ ಮಾಡಿ ಕಳಿಸಿದಪ್ಪ ಅಂದ್ರೆ ಅಲ್ಲಿ ಟಿವಿ ಒಳಗಡೆ ಬರ್ತದೆ. ಇದು ಸಂಪರ್ಕ ಅನಿಸ್ಕೊಳ್ಳೋಂಗಿಲ್ಲ, ಯಾವುದೋ ಒಂದು ರೆಕಾರ್ಡೆಡ್ ವಿಡಿಯೋ ಅನ್ನಿಸ್ತದೆ. ಹೌದಾ? ಇನ್ನು ನೆಕ್ಸ್ಟ್ ಪ್ರಶ್ನೆ, ಅತಿ ಎತ್ತರವಿರುವಂಥ ಪ್ರಾಣಿ. ಈ ಕೊಟ್ಟಂಥ ಆಪ್ಷನ್ಸ್ ಒಳಗಡೆ ಯಾವುದು ಎತ್ತರವಾಗಿದೆಪ್ಪ ಅಂದಾಗ ಜಿರಾಫೆ ಏನಾಗ್ತದಪ್ಪ ಅಂದಾಗ ಅತಿ ಎತ್ತರವಿರುವಂಥ ಒಂದು ಪ್ರಾಣಿ ಆಗಿರ್ತದೆ. ಅತಿ ಹೆಚ್ಚು ಜೀವಿತಾವಧಿ ಹೊಂದಿರೋ ಪ್ರಾಣಿ ಅಂದರೆ ಬೇರೆ ಆಮೆ. ಓಕೆ, ಸುಮಾರು 150 ವರ್ಷಗಳ ಕಾಲ ಅದು ಏನು ಮಾಡ್ತದಪ್ಪ ಅಂದಾಗ ಬದುಕ್ತದೆ. ನೆಕ್ಸ್ಟ್, ಸಸ್ಯದ ಎಲೆಗಳು ಸಾಮಾನ್ಯವಾಗಿ ಡ್ಯಾಶ್ ಬಣ್ಣದಲ್ಲಿರ್ತವೆ ಅಂತ ಪ್ರಶ್ನೆ ಇದೆ. ಸಸ್ಯದ ಎಲೆಗಳು ಸಾಮಾನ್ಯವಾಗಿ ನಾವು ಹಸಿರು ಬಣ್ಣದಲ್ಲಿ ಇರ್ತವೆ. ಕಾರಣ ಏನಪ್ಪ ಅಂದಾಗ ಆ ಸಸ್ಯದ ಎಲೆಗಳಲ್ಲಿ ಕ್ಲೋರೋಫಿಲ್ ಅನ್ನೋದು ಒಂದು ಪಿಗ್ಮೆಂಟ್ ಕಂಡು ಬರ್ತದೆ. ನೆಕ್ಸ್ಟ್, ಸಸ್ಯಗಳು ಏನಾದರೂ ಹಳದಿ ಆದವಪ್ಪ ಅಂದ್ರೆ ಅದಾಗ ಜಾಂತೋಫಿಲ್ ಅದಕ್ಕೆ ಕಾರಣ ಆಗ್ತದೆ. ಇನ್ನು ಸಮುದ್ರದ ನೀರು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಮುದ್ರದ ನೀರು ಏನಾಗ್ಯದಪ್ಪ? ಸಿಹಿ ಆಗೈತಿ, ಉಪ್ಪಾಗೈತೆ, ಒಗರಾಗೈತೆ, ಕಹಿ ಆಗಿದೆ. ಸಮುದ್ರದ ನೀರು ಯಾವಾಗಲೂ ಉಪ್ಪಾಗ್ಯದ. ಹೀಗಾಗಿ ಇದೊಂದು ಮಿಶ್ರಣಕ್ಕೆ ಉದಾಹರಣೆ ಆಗ್ತದೆ. ಬಣ್ಣವನ್ನು ಗುರುತಿಸಲು ನೆರವಾಗುವ ಅಂಗ ಯಾವುದು? ಸರ್, ಬಣ್ಣ ಇದೇ ಕಲರ್ ಅಂತೇಳಿ ನಾವು ಯಾವುದ್ರ ಮೂಲಕ ಹೇಳ್ತೇವಪ್ಪ ಅಂದರೆ ಕಣ್ಣಿನ ಮೂಲಕ ಬಣ್ಣವನ್ನು, ವಸ್ತುಗಳನ್ನು ಗುರುತಿಸಲು ಸಾಧ್ಯ ಆಗ್ತದೆ. ನೆಕ್ಸ್ಟು, ಯಾವ ಸ್ಥಿತಿಯ ವಸ್ತುಗಳಿಗೆ ನಿರ್ದಿಷ್ಟ ಆಕಾರವಿದೆ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ಈಗ ವಸ್ತುವಿನ ಸ್ಥಿತಿಗಳಂತ ಕರಿತೇವೆ, ಘನ, ದ್ರವ, ಅನಿಲ. ಯಾವ ವಸ್ತುವಿಗೆ ಆಕಾರ ಇದೆಯಪ್ಪ ಅಂತಂದಾಗ ಘನ ವಸ್ತುಗಳಿಗೆ ಆಕಾರ ಇದೆ, ತೂಕ ಇದೆ, ಗಾತ್ರ ಕಂಡು ಬರ್ತದೆ, ನಿರ್ದಿಷ್ಟವಾದಂಥ ಆಕಾರವಿದೆ. ದ್ರವ ವಸ್ತುಗಳಿಗೆ ಆಕಾರ ಇಲ್ಲ, ಅನಿಲ ವಸ್ತುಗಳಿಗೆ ಆಕಾರ ಇಲ್ಲ. ನೆನಪಿರಬೇಕು. ಈ ದ್ರವ್ಯದ 4ನೇ ಸ್ಥಿತಿ ಯಾವುದಪ್ಪ ಅಂದಾಗ ಪ್ಲಾಸ್ಮಾ ಅಂತೇಳಿ ಕೂಡ ಕರೀತಾರೆ, ನೆನಪಿರಲಿ. ನೆಕ್ಸ್ಟ್,
ಮಣ್ಣಿನಲ್ಲಿಯ ವಿಧಗಳು ಎಷ್ಟು? ಸರ್, ನಾವು ಭಾರತ ದೇಶದಲ್ಲಿ ಮಣ್ಣಿನ ವಿಧಗಳನ್ನ 6 ಅಂತೇಳಿ ನೋಡ್ತೇವೆ. ಪ್ರಮುಖವಾಗಿ ಮಣ್ಣಿನಗಳಲ್ಲಿ ಕೆಂಪು ಮಣ್ಣು, ಕಪ್ಪು ಮಣ್ಣು, ಮೆಕ್ಕಲು ಮಣ್ಣು ಅಂತೇಳಿ 3 ರೀತಿಯಲ್ಲಿ ನಾವು ಸ್ಟಡಿನ ಮಾಡ್ತೇವೆ. ನೆಕ್ಸ್ಟ್, ಮಲೇರಿಯಾ ರೋಗವು ಹರಡುವುದು ಡ್ಯಾಶ್ನಿಂದ, ಸೊಳ್ಳೆಯಿಂದ, ನೊಣ, ಗಾಳಿ, ನೀರು. ಇದು ಮೊನ್ನೆ ನಿಮ್ಗೆ RMSಕ ಕ್ವಶನ್ಸ್ ಬಂದಿತ್ತು. ಮಲೇರಿಯಾ ರೋಗ ಯಾವುದರಿಂದ ಹರಡುತ್ತದೆ? ಹೆಣ್ಣು ನೊಣ ಪ್ಲಸ್ ಅಂತ ಬಂದಿತ್ತು. ಹೌದಾ? ಹೆಣ್ಣು ನೊಣ ಪ್ಲಸ್ ಸೊಳ್ಳೆಯಿಂದ ನಮ್ಗೆ ಏನಾಗ್ತದಪ್ಪ ಅಂದಾಗ ಈ ಮಲೇರಿಯಾ ರೋಗ ಏನಾಗ್ತದಪ್ಪ ಅಂದ್ರೆ ಹರಡುತ್ತದೆ. ಹೌದಾ? ನೆನಪಿರಲಿ ಈ ಕ್ವಶನ್ಸು. ಹೃದಯ, ಅಪಧಮನಿ ಮತ್ತು ಅಭಿಧಮನಿಗಳು ದೇಹದ ಅಂಗಗಳು. ಇದು ಎದರಲ್ಲಿ ಬರ್ತದೆ? ಹೃದಯ, ಅಪಧಮನಿ, ಅಭಿಧಮನಿಗಳು ದೇಹದ ಅಂಗಗಳು. ಇದು ರಕ್ತ ಪರಿಚಲನಾ ಅಂಗದಾಗೋ, ಜೀರ್ಣಕ್ರಿಯೆ ಅಂಗದಾಗೋ, ವಿಸರ್ಜನಾ ಅಂಗ, ಉಸಿರಾಟದ ಅಂಗ. ಈ ಹೃದಯ, ಅಪಧಮನಿ, ಅಭಿಧಮನಿಗಳು ಇವೆಲ್ಲ ಏನು ಮಾಡ್ತಪ್ಪ ಅಂದಾಗ ರಕ್ತ ಪರಿಚಲನೆಯಲ್ಲಿ ಕಂಡುಬರುವಂಥ ಪ್ರಮುಖ ಅಂಗಗಳು. ಹೌದಾ? ರಕ್ತವನ್ನು ಶುದ್ಧೀಕರಿಸುವ ಅಂದಾಗ ಮೂತ್ರಜನಕ ಅಂಗ, ಕಿಡ್ನಿ ಅಂತೇಳಿ ಕರಿತೇವೆ. ರಕ್ತವನ್ನು ಪಂಪ್ ಮಾಡುವ ಅಂಗ ಅಂದಾಗ ಹೃದಯ ಅಂತೇಳಿ ಕರಿತೇವೆ. ನೆಕ್ಸ್ಟ್, ಚೀಲದಲ್ಲಿ ಮರಿಯನ್ನು ಹೊತ್ತಿರುವಂಥ ಪ್ರಾಣಿ ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ. ಇದು ಆಸ್ಟ್ರೇಲಿಯಾದ ಪ್ರಮುಖ ಪ್ರಾಣಿ ಯಾವುದಪ್ಪ ಅಂದಾಗ ಕಾಂಗರೂ ಅಂತೇಳಿ ನಾವು ಕರಿತೇವೆ. ನೆಕ್ಸ್ಟ್, ಸಸ್ಯದ ಆಕರ್ಷಣೀಯ ಭಾಗ ಯಾವುದು? ಬೇರು, ಎಲೆಯೋ, ಬೀಜಗಳು, ಹೂವು. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಸಸ್ಯದ ಆಕರ್ಷಣೀಯ ಭಾಗ ಯಾವುದಪ್ಪ ಅಂದಾಗ ಹೂವು ಅಂತೇಳಿ ಕರಿತೇವೆ. ಇನ್ನೊಂದು ಗೊತ್ತಿರಲಿ, ಸಸ್ಯದಲ್ಲಿ ಸಂತಾನೋತ್ಪತ್ತಿಯ ಭಾಗ ಕೂಡ ಹೂವು ಅಂತೇಳಿ ನಾವು ಕರಿತೇವೆ. ಹಾಗಂತೇಳಿ ಎಲ್ಲ ಸಸ್ಯಗಳು ಹೂವಿನ ಮೂಲಕನೇ ಸಂತಾನೋತ್ಪತ್ತಿ ಮಾಡಲ್ಲ. ಕೆಲವು ಸಸ್ಯಗಳು ಎಲೆಗಳ ಮೂಲಕ ಸಂತಾನೋತ್ಪತ್ತಿ ಮಾಡ್ತವೆ. ಉದಾಹರಣೆಗೆ ಬ್ರಯೋಫಿಲಮ್ ಅಂತ ಸಸ್ಯ. ಕೆಲವೊಂದು ಸಸ್ಯಗಳು ಕಾಂಡದ ಮೂಲಕ ಸಂತಾನೋತ್ಪತ್ತಿ ಮಾಡ್ತವೆ. ಉದಾಹರಣೆಗೆ ಕಬ್ಬ, ಶುಂಠಿ, ಈ ಥರ ಗಜ್ಜರಿ ಇವೆಲ್ಲ ಕಾಂಡದ ಮೂಲಕ. ಒಂದೊಂದಿಷ್ಟು ಬೇರುಗಳ ಮೂಲಕ ಸಂತಾನೋತ್ಪತ್ತಿ ಮಾಡ್ತವೆ. ಯಾವುದಪ್ಪ ಅಂತಂದಾಗ ಸಾಕಷ್ಟು ಈಗ ಏಕದಳ ಧಾನ್ಯಗಳು ಅದೆಲ್ಲ ಸಂತಾನೋತ್ಪತ್ತಿಗಳನ್ನು ಬೀಜಗಳ ಮೂಲಕ ಸಂತಾನೋತ್ಪತ್ತಿ ಮಾಡ್ತವೆ. ಈ ಥರ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಭಾಗ ಬೇರೆ ಬೇರೆ ಇರ್ಬೋದು, ಬಟ್ ಪ್ರಮುಖ ಭಾಗ ಅಂದಾಗ ಹೂವು ಅಂತೇಳಿ ನಮ್ಗೆ ನೆನಪಿರಲಿ. ವಿದ್ಯುತ್ ದೀಪದಲ್ಲಿ ವಿದ್ಯುತ್ ಶಕ್ತಿ ಡ್ಯಾಶ್ ಶಕ್ತಿಯಾಗಿ ಬದಲಾಗ್ತದೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ನೋಡಿ, ಸಿಂಪಲ್. ವಿದ್ಯುತ್ ದೀಪದಲ್ಲಿ ವಿದ್ಯುತ್ ದೀಪ ಯಾವ ಶಕ್ತಿಯಾಗಿ ಬದಲಾಗ್ತದಪ್ಪ ಅಂದಾಗ ಬೆಳಕ ಶಕ್ತಿಯಾಗಿ ಬದಲಾಗ್ತದೆ. ಹೀಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರವನ್ನು ಹಾಕಬೇಕಾಗ್ತದೆ. ಸಲಾಕೆಯು ಡ್ಯಾಶ್ ಸನ್ನೆಗೆ ಉದಾಹರಣೆಯಾಗಿದೆ ಅಂತ ಕ್ವಶನ್ಸ್ನ ಕೊಟ್ಟಾನ. ಹೌದಾ? ಸಲಾಕೆಯು ಮೊದಲನೇ ಪ್ರಕಾರದ ಸನ್ನೆ ಅಂತ ಕರಿತೀವಿ. ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ನೆಕ್ಸ್ಟ್, ಬಹುವಾರ್ಷಿಕ ಸಸ್ಯಗಳಿಗೆ ಉದಾಹರಣೆ ಯಾವುದು? ಈ ಕೊಟ್ಟಂಥ ಆಪ್ಷನ್ಸ್ ಒಳಗಡೆ ಕಬ್ಬು ದ್ವೈವಾರ್ಷಿಕ, ಟೊಮೆಟೊ, ಸಾಸಿವೆ ಇವೆಲ್ಲ ಏಕವಾರ್ಷಿಕ. ಹಾಗಾದರೆ ಬಹುವಾರ್ಷಿಕ ಯಾವಪ್ಪ ಅಂತಂದಾಗ ಮಾವಿನ ಗಿಡಗಳು, ಈ ತೆಂಗಿನ ಮರಗಳು, ಬೇವಿನ ಮರಗಳು, ಹುಣಸೆ ಮರಗಳು ಇವೆಲ್ಲ ಬಹುವಾರ್ಷಿಕ ಸಸ್ಯಗಳಿಗೆ ಉದಾಹರಣೆಗಳು ಆಗ್ತವೆ. ಸಸ್ಯಗಳು ಆಹಾರ ತಯಾರಿಗೆ ಡ್ಯಾಶ್ ಅನಿಲವನ್ನು ಬಳಸ್ತವೆ ಅಂತ ಪ್ರಶ್ನೆ ಕೊಟ್ಟಾರೆ. ಸಸ್ಯಗಳು ಆಹಾರ ತಯಾರಿಗೆ ಯಾವ ಅನಿಲವನ್ನು ಬಳಸ್ತಪ್ಪ ಅಂದಾಗ ಇಂಗಾಲದ ಡೈಆಕ್ಸೈಡನ್ನು ಏನು ಮಾಡ್ತಪ್ಪ ಅಂದಾಗ ಬಳಸ್ತವೆ. ನೆಕ್ಸ್ಟ್, ಸಸ್ಯಗಳು ಆಹಾರ ತಯಾರಿಕೆಗೆ ಇಂಗಾಲ ಡೈಆಕ್ಸೈಡನ್ನು ಬಳಸ್ತವೆ. ಆದರೆ ಸಸ್ಯಗಳು ಆಹಾರ ತಯಾರಿಕೆಗೆ ಯಾವುದು ಅನಗತ್ಯವಾದ ಅನಿಲ ಅಂದಾಗ ಆಕ್ಸಿಜನ್ನ ನೆನಪಿರಬೇಕು. ನೆಕ್ಸ್ಟ್, ಇದು ಒಂದು ಪಾರದರ್ಶಕ ವಸ್ತು ಅಂತ ಕ್ವಶನ್ಸ್ನ ಕೊಟ್ಟಂಥ ಆಪ್ಷನ್ಸ್ ಒಳಗಡೆ ಇದ್ರಾಗ ಪಾರದರ್ಶಕ ವಸ್ತು ಯಾವುದು? ಗಾಜಿನ ಫಲಕ, ಮರದ ಹಲಗೆ, ತಗಡಿನ ಹಾಳೆ, ಪುಸ್ತಕ. ಇದ್ರ ಒಳಗಡೆ ಯಾವುದು ಪಾರದರ್ಶಕ ವಸ್ತುಪ್ಪ ಅಂದಾಗ ಗಾಜಿನ ಫಲಕ. ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ. ಈ ತರಹದ ಪ್ರಶ್ನೆಗಳು ತಮಗೆ ಈ ನಾಳೆ ನಡೆಯುವಂಥ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ಒಳಗಡೆ ಕೇಳ್ತಾರೆ. ಈ ಥರ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೀನಿ. ಅಲ್ಲಿ ಮತ್ತೆ ಹೇಳ್ಕೊತ ಹೋಗಿರ್ತೇವಲ್ಲ, ಅವು ಕೂಡ ಕ್ವಶನ್ಸ್ಗಳು ನಿಮ್ಗೆ ಆಗ್ತಿರ್ತವೆ. ಅದಕ್ಕೋಸ್ಕರ ಈ ಥರ ಅಫಿಷಿಯಲ್ ಕ್ವಶನ್ಸ್ ವಿವರಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಧನ್ಯವಾದಗಳು.